ಮಾತಾಡುವಂತ ಪರಿಸ್ಥಿತಿ ಇಲ್ಲಿ ಸದ್ಯಕ್ಕೆ ಉಳಿಗಡ್ಡೆ ನೋಡಿದ್ರೆ ಹಂಗಾಗಿ ಹೊತ್ತು ಒಂದಿಟ ಉಳಿಗಡ್ಡೆ ರೇಟ್ ಹೆಚ್ಚಾಗ್ತಾರ ಮೀಡಿಯಾದವ್ರು ಮಾಡ್ತಾರ. ನೇಗ್ಲಕ್ಕ ಒಂದ್ ಎಕರೆ ಹೊಡ್ಯಾಕ 8 ತಾಸು ಬೇಕ್ರಿ? 3 ತಾಸು ಬೇಕು? 3 ತಾಸು. ಒಂದ್ ತಾಸಿಗೆ ಎಷ್ಟು? 1,000 ರೂಪಾಯಿ ಐತಿ. 1 ಟನ್ ಬೀಜಕ್ಕೆ 5,000 ಅಂದ್ರೆ 3 ಟನ್ ಬೇಕು, 15,000 ಬೇಕು. ಬೀಜ ಹಚ್ಚಾಕ್ರಿ 4,500 ರೂಪಾಯಿ 1 ಎಕರೆಗೆ ಆಯ್ತಿಲ್ರಿ. ಏನ್ ಮಾತಾಡುವಂತ ಪರಿಸ್ಥಿತಿ ಇಲ್ಲಿ ಸದ್ಯಕ್ಕೆ ಉಳಿಗಡ್ಡೆ ನೋಡಿದ್ರೆ ಹಂಗಾಗಿ ಹೊತ್ತು ಒಂದಿಟ ಉಳಿಗಡ್ಡೆ ರೇಟ್ ಹೆಚ್ಚಾಗ್ತಾರ ಮೀಡಿಯಾದವ್ರು ಮಾಡ್ತಾರ. ಅದ್ರ ಏನ್ ಹೇಳಿದ ಸುದ್ದಿ? ಅವ್ರು ಹಂಗ ತಿನ್ಬೇಡ್ದ ಮೀಡಿಯಾದವ್ರು ಎಲ್ಲಿ ಮಳಿಗೆ ಅನ್ನೋದು ಗೊತ್ತಿಲ್ಲ. ಆ ಟೈಪ್ ಮಾಡಕ್ ಹಚ್ಚಾರಿದ್ರು ಹೆಂಗ್ ಅನ್ಬೇಕಂದ್ರೆ ತಿಳಿಯವಾಗೈತಿ. ಆದ್ರ ಕಬ್ಬಿನ ಬೆಲೆ ಈಗ 8-10 ದಿವಸ ಆತು ರೈತರು ಬೀದಿಯಾಗ ಮನ್ಕೊಂಡ್ರು ಯಾರು ಬರವಾದ್ರ. ಈಗೆಲ್ಲ ಒಬ್ಬರೇನು ಇದೇನು ಅದನ್ನೆಲ್ಲ ನೋಡಿದ್ರೆ ರೈತ ಹೆಂಗ್ ಮಾಡ್ಬೇಕು ಅನ್ನೋದು ತಿಳಿಯವಾಗೈತಿ. ಮತ್ತು ರೈತ ದುಡ್ದಾಗನೇ ಇವ್ರ ಗುರುತಿನ ಅವ್ರದಾಗ ಅದು ನಿಜವಾಗ್ಲೂ ಪರಮಾತ್ಮನ ಗಾಳಿಯೊಳಗೆ ಕುಂತಿರ್ತಕ್ಕಂಥ ಏಕೈಕ ಜಗತ್ತಿನೊಳಗೆ ಪರಮಾತ್ಮನ ಕಣ್ಣು ಅಂದ್ರೆ ರೈತ ಅಂತ ಹೇಳಕ್ ಕೂಡ ಇಷ್ಟಪಡ್ತಾ ಇದ್ದೀವಿ ನಾವೆಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಅವರು ನಾವೆಲ್ಲ ಬಿತ್ತುವಂತ ಒಂದು ಟ್ಯಾಕ್ಟ್ರಿ ಮೇಲೆ ದುಡಿಮೆಯೇ ದುಡ್ಡಿನ ತಾಯಿ ಅಂತ ಬರೀತೇವೆ ನಾವು. ಬಸವಣ್ಣವರು ಕೂಡ ಕಾಯಕದ ಕೈಲಾಸ ಅಂತನೂ ಕೂಡ ಹೇಳ್ತಾರೆ. ಆದ್ರೆ ದುರ್ದೈವ ಒಂದು ಅಂಗಡಿ ಒಳಗೆ ಹೋಗಪ್ಪ ಅಂದ್ರೆ ಒಂದು ಸಾಬೂನ್ ತಗೊಂಡದ್ರ ಮೇಲೆ ಡೇಟ್ ಏನಪ್ಪ ಅಂದ್ರೆ ಬೆಲೆ ಫಿಕ್ಸ್ ಮಾಡಿರ್ತಾರೆ. ಅದಕ್ಕೆ ಒಂದೇನಾದ್ರೂ ವಸ್ತು ತಗೊಂತಪ್ಪ ಅಂದ್ರೆ ಅದಕ್ಕೆ ಬೆಲೆ ಫಿಕ್ಸ್ ಮಾಡಿರ್ತಾರೆ. ಆದ್ರೆ ಜಗತ್ತಿಗೆ ಅನ್ನ ನೀಡುವಂತ ರೈತನ ಕಬ್ಬಿನ ಗೆಳೆಯರಂತ ಸಣ್ಣರಿದ್ದ ಕಲಿಯುವಾಗ ರೈತನ ಪಾಠನು ಕೂಡ ಇಟ್ಕೊಂಡಾಗ್ತಾರೆ. ಶೀಘ್ರದಲ್ಲಿನೇ ಕೂಡ ನೋಡಿ ನಿನ್ನೆ ಮೊನ್ನೆ ಪೇಪರ್ ನೋಡಿವೆಲ್ಲ ಇವರು ರಾಜ್ಯ ಸರ್ಕಾರ ಮೇಲೆ ಕೈ ಇವರು ಮಾಡ್ತಾರೆ, ಕೇಂದ್ರ ಸರ್ಕಾರ ಮೇಲೆ ಕೈ ಅವ್ರು ಮಾಡಿ. ಇವರು ಅನ್ನ ತಮ್ಮಗಳು ಏನ್ ಭಾಷಣ ಮಾಡ್ತಾರಲ್ಲ ದೊಡ್ಡ ಭಾಷಣ ಮಾಡುವವರು 10-20 ಫ್ಯಾಕ್ಟರಿ ಇರೋದ್ರಿಂದ ಈ ರೈತರನ್ನ ತೊಂದರೆಗೊಳ್ಳಾರಂಗ ಶೀಘ್ರದಲ್ಲೇ ಚಲೋ ಯೋಗ್ಯ ಬೆಲೆಯನ್ನು ನಿರ್ಮಿಸಿ ಕಬ್ಬು ಬೆಳೆಗಾರರಿಗೆ ಇನ್ನುಳಿದ ಬೆಲೆಗಳನ್ನು ಕೂಡ ಯೋಗ್ಯ ರೀತಿಯೊಳಗೆ ಬೆಲೆ ಕೊಡಬೇಕನ್ನೋ ಮಾತನ್ನು ಹೇಳಿ ನೋಡಿ ವಿಶೇಷವಾಗಿ ಇವತ್ತ ಈ ನಮ್ಮ ರೈತರ ಸಂಘದ ಹೋರಾಟಕ್ಕೆ ನಾವು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಕೂಡ ನಮ್ಮದ ಪುಣ್ಯ ಭಾಗ್ಯ ಶಾಲೆಗಳನ್ನು ಮಾತನ್ನು ಹೇಳಿ ಬಹಳ ಶಾಂತರಿಂದ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಕಂತರು ಕಲಿಸಿದಾಗಬೇಕು ಅನ್ನೋ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಬೆಂಗಳೂರಿಗೆ ಸ್ವಾಗತ ಮಾಡುತ್ತಾ. ಯಾಕಂದ್ರೆ ರೈತ ಇಲ್ಲ ಅಂದ್ರೆ ನಾವು ಯಾರೂ ಇಲ್ಲ ಇಲ್ಲಿ. ಹಾಗಾಗಿ ಇವತ್ತಿನ ಈ ಒಂದು ರೈತ ಸಂಘದ ಹೋರಾಟಕ್ಕೆ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಜಯ ಕರ್ನಾಟಕ ಸಂಘಕ್ಕೆ ನಿಮ್ಮ ಬೆಂಬಲಕ್ಕಿದೆ. ಯಾಕೆಂದ್ರೆ ಇಲ್ಲಿರುವಂತಹ ಸಾರ್ವಜನಿಕರು, ಯಾಕಂದ್ರೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಹೋರಾಟ ಬರೀ ರೈತರಿಗಲ್ಲ. ಗುಜರಾತ್ನಾಗ 4,800 ಕೊಡಾಕತ್ತಾರ. ಎಷ್ಟು ಕೊಡಾಕತ್ತಾರ? 4,800 ಕೊಡಾಕತ್ತಾರ. ಆದ್ರೆ ಇಲ್ಲಿ ಬಹಳ ಕಡಿಮೆ ಐತಿ. ನಾವು ಫ್ಯಾಕ್ಟರಿ ಮಾಲಕರಿಗೆ ನೀವು ಹಿತಾಸಕ್ತಿ ಕಾಪಾಡಕ ಎದಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ರಿ. 3,500 ಯಾಕೆ ಕೊಡಬೇಕು? ಬರೀ ಎಲ್ಲರೂ ಅಂತ ಕೇಳಿದ್ರಾಡ ಯಾಕೆ ಕೊಡಬೇಕು ಅನ್ನೋದು ಕಾರಣ ಹೇಳಿ ಮಾತಾಡ್ರಿ.
ಇಡೀ ಬಾಗಲಕೋಟೆ ಜಿಲ್ಲೆಯ ಹಾಗೂ ನೆರೆ ಜಿಲ್ಲೆಯ ರೈತ ಬಂಧುಗಳೇ, ಇವತ್ತಿನ ದಿವಸ ನಾವೆಲ್ಲರೂ ಇವತ್ತು ಕಳೆದ 80 ದಿನಗಳಿಂದ ನಮ್ಮೆಲ್ಲ ರೈತ ಅಂತಂದ್ರು ಮೂಡಲಗಿ ತಾಲೂಕಿನಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವ್ರು ಏನ್ ಮಾಡಿದಾರಲ್ಲ, ನಮ್ಮ ರೈತರು ಎದಕ್ಕೆ ಕೊಟ್ಟಾರ ಅಂತೇಳಿ ಬಂದ ಒಂದು ಮಾತು ಕೇಳುವಂತ ತಾಕತ್ತು ಇವತ್ತು ಕೇಂದ್ರದವರಿಗಿಲ್ಲ, ರಾಜ್ಯದವರಿಗಿಲ್ಲ. ಇದೇನು ನಾನೇನು ಯಾವ್ಯಾರನ್ನು ಕಟ್ಕೊಂಡು ಮಾತಾಡಂಗಿಲ್ಲ. ಇವತ್ತು ಇನ್ನೊಂದು ಏನಾಗತ್ತಂದ್ರೆ ಫ್ಯಾಕ್ಟ್ರಿ ಮಾಲಕರೇ ಇವತ್ತು ವಿರೋಧ ಪಕ್ಷದವರ ಆಡಳಿತ ಪಕ್ಷದವರು ಅವರವರು. ಹಿಂಗಾಗಿ ನಮ್ಮ ನ್ಯಾಯ ಸಿಗುದು ಒಂದು ದುರಂತ ಸಂಗತಿ ಆಗತ್ತೆ. ಯಾಕಂದ್ರೆ ಇವತ್ತು ನೋಡ್ರಿ, ಭಾರತೀಯ ಜನತಾ ಪಕ್ಷದವರಿಗೂ ಫ್ಯಾಕ್ಟ್ರಿ ಇವತ್ತು ಕಾಂಗ್ರೆಸ್ನವರು ಅದಾವು. ಅಂಥವ್ರು ಇವತ್ತು ನಮ್ಮ ದೊಡ್ಡ ದೊಡ್ಡ ಲೀಡರ್ಗಳು ಬಂದು ಏನು ಭರವಸೆ ಕೊಟ್ಟಿರ್ತಾರಲ್ಲ, ಅವರು ಫ್ಯಾಕ್ಟ್ರಿ ಪಾರ್ಟ್ನರ್ ಅದಾರ. ಅದನ್ನ ಅರ್ಥ ಮಾಡ್ತಾರೆ. ಇವತ್ತು ಮಾಡಿ BS ವಿಜೇಂದ್ರ ಬಂದ್ರು, ವಿಜೇಂದ್ರ ಅವರ ನೀವು ಪಾರ್ಟ್ನರ್ ಆಗಿರಿ, ಅಲ್ಲೇ ನಿಮ್ಗೆ ನಿಮ್ಮ ಫ್ಯಾಕ್ಟ್ರಿ ಹತ್ತಂದು 3,500 ಮಾಡಿದ್ರಿಂದ ನಿಮ್ಗೆ ಬೇಕಿತ್ತು. ಇಲ್ಲ ಇನ್ನೊಬ್ಬರಿಗಾಗಿ ನಿಮ್ಮ ಕೇಂದ್ರ ಸರ್ಕಾರದ ಒಬ್ಬರಿಗೆ ತಿಳಿಸಿದ್ವಿ, ರಾಜ್ಯ ಸರ್ಕಾರದ ಅವ್ರನ್ನ ಒಬ್ಬರಿಗೆ ತಿಳಿಸಿ. ಇದೊಂದು ನಾಟಕದಲ್ಲಿ ಎಲ್ಲ ರೈತರು ಕಾಡಿ ತಂದ್ರೆ ಇಡೀ ಸರ್ಕಾರದ ಪತ್ರಕ್ಕಂತ ಮಾತನ್ನು ಹೇಳಕ್ಕೆ. ಆದ್ರೆ ನಿಮಗೆ ಫ್ಯಾಕ್ಟ್ರಿ ಮಾಲಕರಿಗೆ 14,000 ರೂಪಾಯಿ ಎಲ್ಲ ಕುಡ್ಕೊಂಡು ಇವತ್ತು ಹಿಡ್ಕೊಂಡು ಎಲ್ಲ ಕುಡ್ಕೊಂಡು ನೀವು 14,000 ರೂಪಾಯಿ ಬರ್ತದೆ. ನೀವು ಸರ್ಕಾರ ಕೇಂದ್ರದಿಂದ 2,000 ಟ್ಯಾಕ್ಸ್ ಕಟ್ಟಿದ್ರ ನೀವು ನಮಗೆ ಕೊಡ್ಬೇಕು, ಕೇಳಿದ್ರೆ 2,000 ಕೊಡ್ಬೇಕು. ಅದು ನಮಗೆ ಅವ್ರಿಗೆ ಕೇಳಾಕಿತ್ತಿಲ್ಲ, ನಮಗೆ ಏನು ಕೇಳಾಕತ್ತೇವೆ 3,500 ರೂಪಾಯಿ ಅಷ್ಟ ಕೊಡ್ರಿ ಪುಣ್ಯಾತ್ಮಗಳ ಅದು ಕೇಳಾಕತ್ತೇವೆ. ಅದನ್ನು ಕೊಡಾಕಿ ದಿವಸ ಹೇಳಾಕತ್ತೀರಲ್ರಿ. ಒಂದು ದಿವಸ ಮಂತ್ರಿನ ರೈತರು ಕಳಿಸ್ತೀರಿ, ಇನ್ನೊಂದು ಸ್ವತಂತ್ರ ಕಳಿಸ್ತೀರಿ. ಅಂದ್ರೆ ಇದೇ ಶಿವಾನಂದ ಪಾಟೀಲ್ ಅವರ ಫ್ಯಾಕ್ಟ್ರಿ ಸಚಿವರಿದ್ದಾರೆ, SMC ಸಚಿವರಿದ್ದಾರೆ. ಇವತ್ತು ನೋಡಿ ರಾಜರು ಹೆಣ್ಣು ಹೇಳ್ತಾರೆ, ನಮ್ಮ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪುಟ್ಟಸ್ವಾಮೀಜಿ ಅವರು ಈ ಒಂದು ಹೋರಾಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಂಬಂಧಿತವಾಗಿ ಸ್ವಾಗತ ಇದ್ದೇನೆ. ಇವತ್ತೇನಾಗಿದೆ ಅಂದ್ರೆ 2 ಸಕ್ಕರೆ ಕಾರ್ಖಾನೆಯವರು 2 ರಾಷ್ಟ್ರೀಯ ಪಕ್ಷ 3 ರಾಷ್ಟ್ರೀಯ ಪಕ್ಷದವರು ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಸಾಯಂಕಾಲ 5 ಗಂಟೆ ಒಳಗಾಗಿ ತಾವು ನಮ್ಮ ಸಕ್ಕರೆ ಬೆಲೆಯನ್ನು ರೈತರು ಸಕ್ಕರೆ ಹೆಚ್ಚಿನ 45ರಿಂದ 50 ರೂಪಾಯಿ ಇತ್ತು. ಆದ್ರೆ ನಮಗ ನೀವು ಕೊಡಬೇಕಾದ್ರೆ 3,500 ಕೊಡತ್ತಂದ್ರೆ 50 ಒಂದೊಂದು 50 ಮಾತ್ರ ಆಗುತ್ತಾನೆ. ಅದಕ್ಕೆ ನಾವು ರೈತರನ್ನು ವಿನಂತಿ ಮಾಡ್ಕೊಳ್ತಾನೆ, ಇದು ಒಂದು ವರ್ಷ ನೋಡ್ರಿ, ಮುಂದಿನ ಸಲದಲ್ಲಿ ತಪ್ಪದವ್ರನ್ನ ಬಿಟ್ಬಿಡೋಣ. ರಾಜ್ಯ ತುಂಬ ರೈತರು ಫ್ಯಾಕ್ಟ್ರಿ ಮಾಲಕರು ಈ ಮನೆ ಸಾಲ ಫ್ಯಾಕ್ಟ್ರಿ ಸಾಲ ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ನಾವೇ ಹೋಗಿ ಈ ಹೋರಾಟ ಪ್ರಚಾರ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ನಾವೇನ್ ಮಾಡ್ಬೇಕಾಗಿದ್ರೆ ರೈತರನ್ನು ಸಂಘಟಿಸಿದ್ರೆ ನಮ್ಮ ಮನೆಗೆ ಫ್ಯಾಕ್ಟ್ರಿ ಮಾಲಕರು ಸಾಲ ಕೊಟ್ಟೊಂದು ನಮ್ಮ ಕೊಯ್ಯುವಂತ ಪರಿಸ್ಥಿತಿ ಬರಬೇಕು. ನೀವೇ ಕಾಪಾಡ್ತೀವಿ, ನಿಮ್ಮ ಸಹೋದರನ್ನು ನಾವೇ ಕೊಡ್ತೇವೆ, ಕಬ್ಬಿನ ಬೀಜನು ನಾವೇ ಕೊಡ್ತಾ ಇರ್ತೇವೆ ಹೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಅಲ್ಲೇ ಮತನ ಒಂದಾಗ್ಲಿಲ್ಲ ಈ ರಾಜಕೀಯಕ್ಕೆ ನಾವು ಸಿಟ್ಟು ಪ್ರಚಾರ ಹಾಕಿస్తే ಇನ್ನೊಂದು ಹೊತ್ತಿಗೆ ಯಾವಾಗ ಎಲೆಕ್ಷನ್ ಮಾಡ್ತಂದ್ರೆ ಆ ಪಾರ್ಟಿಯಿಂದ ಹೇಳೋದು, ಈ ಪಾರ್ಟಿಯಿಂದ ಹೇಳೋದು, ಈ ಫೋನ್ ನಂಬರ್ ಖರ್ಚು ಮಾಡಿ ಏನಾದ್ರು ಕಟ್ಟಾಗಿದ್ರೆ ನಿಮ್ಮ ಪಾರ್ಟಿ ಮಾಡ್ತಾರೆ. ಆದ್ರೆ ನೇರವಾಗಿ ಎದುರುಗಳಿಗೆ ನೇರವಾಗಿ ನಮಗೆ ನಾಯಕವಾದ ಬೆಲೆ ಬೇಕು. ಅಲ್ಲ ಇವತ್ತು ಇವತ್ತು ನಾವೆಲ್ಲ ರೈತರು ಒಕ್ಕತ್ತಾಗಬೇಕು. ಇವತ್ತು ನೋಡ್ರಿ, ಈಗ ಮೊನ್ನೆ ನಮ್ಮ ರೈತ ಮುಖಂಡ ಕೆಲವರು ವೆಲ್ಕಮ್ ಟು ಅನುಪಮ್ ಕಲೆಕ್ಷನ್ಸ್ ಮುಧೋಳ್. ನಮ್ಮಲ್ಲಿ ಒಳ್ಳೆ ರೀತಿಯಾದಂಥ ಲೆನಿನ್ ಬಟ್ಟೆಗಳು ಸಿಗುತ್ತವೆ. ಕಲರ್ ಕಲರಲ್ಲಿ ಹಾಫ್ ಶರ್ಟ್ಸು, ಫುಲ್ ಶರ್ಟ್ಸು, ಅದೇ ರೀತಿಯಾಗಿ ಫಾರ್ಮಲ್ಸ್ ಕೂಡ ಸಿಗುತ್ತೆ. ನಮ್ಮಲ್ಲಿ ಜೀನ್ಸ್ ಪ್ಯಾಂಟ್ಗಳು ಕೂಡ ಲಭ್ಯ ಇದಾವೆ. ನೋಡ್ರಿ ಯಾವ ಥರ ವೆರೈಟಿಗಳು ಹೆಂಗಿದಾವೆ ನೋಡ್ರಿ, ಬಂದು ಕ್ವಾಲಿಟಿ ಚೆಕ್ ಮಾಡ್ಕೊಳ್ರಿ. ಫಾರ್ಮಲ್ಸ್ ಪ್ಯಾಂಟ್ಗಳು ಅವೈಲೇಬಲ್ ಇದಾವ. ಅದೇ ರೀತಿಯಾಗಿ ನಮ್ಮಲ್ಲಿ ಕಿಡ್ಸು ಶರ್ಟು ಮತ್ತು ಟಿ ಶರ್ಟ್ ಕೂಡ ಒಳ್ಳೆ ರೀಸನೇಬಲ್ ರೇಟಲ್ಲಿ ಅವೈಲೇಬಲ್ ಇದಾವೆ.
ಅನುಪಮ ಕಲೆಕ್ಷನ್ ಅಲ್ಲಿ ತುಂಬಾ ವೆರೈಟಿ ಸಾರಿ ಇದಾವೆ. ಅದರಲ್ಲಿ ಬನಾರಸಿ, ಕಡ್ಡಿ ಜಾರ್ಜೆಟ್, ಮೈಸೂರು ಕ್ರೇಪು, ಚಾಂದೇರಿ ಕಾಟನು ಎಲ್ಲ ಇದಾವೆ. ಒಂದ್ಸಲ ಬಂದು ವಿಸಿಟ್ ಮಾಡಿ ದೀಪಾವಳಿ ಇದರೊಂದಿಗೆ ಆಚರಿಸಿ. ಒಂದು ಸಲ ಅನುಪಮ ಕಲೆಕ್ಷನ್ಗೆ ವಿಸಿಟ್ ಕೊಡಿ. ಇನ್ನೇಕೆ ತಡ, ಅನುಪಮ ಕಲೆಕ್ಷನ್ಸ್ಗೆ ಬನ್ನಿ. ಕಿಡ್ಸ್, ಮೆನ್ಸ್, ವುಮೆನ್ಸ್ ಬಟ್ಟೆಗಳ ಮೇಲೆ 50% ಡಿಸ್ಕೌಂಟ್ ಪಡೆಯಿರಿ. ರನ್ ಸರ್ಕಲ್, ತಳೆವಾಡ ಟವರ್ಸ್, ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದುಗಡೆ, ಮೂಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.